ಆರ್ತಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನೀನು ಹೋಗಿ ನಾನು ಬರ್ತೇನೆ. ಸರಿ ಅತ್ತೆ, ಆಯ್ತು. ಈ ಡ್ಯೂಪ್ಲಿಕೇಟ್ ಕೀಯಿಂದ ನನ್ನ ಕೆಲಸ ಆಗತ್ತೆ. ಏನಣ್ಣ ನೀನು, ನಾನು ಈ ಹಣ್ಣು ಕಾಯಿನೆಲ್ಲ ಮನೆಗೆ ತಗೊಂಡೋಗ್ತಿದ್ದೀನಿ ಅನ್ಕೊಂಡಿದ್ಯಾ? ದೇವ್ರಿಗೆ ತಾನೇ ತಗೊಂಡೋಗ್ತಿರೋದು, ಕಮ್ಮಿ ಮಾಡ್ಕೋ, ನಿನ್ ಪುಣ್ಯ ಏನಾದ್ರೂ ಬರುತ್ತೆ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ. ಆಗಲ್ಲಮ್ಮ, ನೀ ಹೇಳಿದಷ್ಟಕ್ಕೆಲ್ಲ ಬರಲ್ಲ ಇದು. ಹಾ, ಬರಲ್ವಾ? ಬರಲ್ಲ ಅದಕ್ಕಿದೇನ್ ಗೌರ್ಮೆಂಟ್ ಸ್ಕೀಮಾ? ಬರಲ್ಲ ಅಂತಿದ್ಯಲ್ಲ, ನೀನ್ ಕೊಡಲ್ಲ ಅಂತ ಹೇಳು, ಒಂದ್ 10 ರೂಪಾಯಿ ಕಮ್ಮಿ ಮಾಡ್ಕೊಡೋಣ, ಏನೂ ಆಗಲ್ಲ. ಸರ್, ಸ್ವಲ್ಪ ಬೇಗ ಹೋಗಿ, ನಂಗೊಂದು ಮೀಟಿಂಗ್ ಅಟೆಂಡ್ ಮಾಡೋದಿದೆ. ಆಕ್ಚುಲಿ ನಾನು ಆಲ್ರೆಡಿ ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು, ಬಟ್ ನನ್ನ ಕಾರಲ್ಲಿ ಡೀಸೆಲ್ ಆಗೋಯ್ತು, ಹಾಗಾಗಿ ಅಲ್ಲೇ ನಿಲ್ಸಿದೆ. ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಏನೇ ಹೇಳಿ, ಆಟೋಲ್ ಹೋಗೋದ್ರ ಮಜಾನೇ ಬೇರೆ, ಎಸಿನೇ ಬೇಡ, ಇಷ್ಟು ತಣ್ಣ ಗಾಳಿ ಬರುತ್ತೆ. I like this feeling. And by the way, ಟೆಕ್ ಪಾರ್ಕ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗ್ಬೋದು? Weird. Excuse me. ನಾನು ಆಗಿಂದ ನೀವು ಮಾತಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನೀವೇನು ರಿಪ್ಲೈಯೇ ಮಾಡ್ತಿಲ್ಲ. ಓ, ನಿಮ್ಗೆ ಕನ್ನಡ ಬರೋದಿಲ್ವಾ? ಪರವಾಗಿಲ್ಲ, ನಿಮ್ಗೆ ಯಾವ ಭಾಷೆ ಬರುತ್ತೆ ಹೇಳಿ, ನಾನು ಅದರಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ. ನನ್ನಷ್ಟಕ್ಕೆ ನಾನು ಸುದ್ದಿ ಇರೋಣ ಅಂದ್ರೆ ಬಿಡ್ತಿಲ್ವಲ್ಲ ಇವನು, ಏನ್ ಮಾಡೋದೀಗ? ಹಲೋ ಸರ್, ಕರೆಕ್ಟ್ ಆಗಿ ಹೇಳಿ, ಮಾನ್ಯತಾ ಟೆಕ್ ಪಾರ್ಕ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ? ಸರ್, ನಾನು ಆಗ್ಲಿಂದ ನಿಮ್ಮನ್ನು ಮಾತಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನಿಮ್ಗೆ ಕನ್ನಡ ಬರಲ್ಲ ಅಂದ್ರೆ ಹೇಳಿ, ನಿಮ್ಗೆ ಯಾವ ಭಾಷೆ ಬರುತ್ತೋ ನಾನು ಅದರಲ್ಲಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಹ್ಯಾಂಡ್ ಮೂವ್ಮೆಂಟ್ಸ್ ಮಾಡಿದ್ರೆ ಏನ್ ಅರ್ಥ ಆಗುತ್ತೆ ಹೇಳಿ? ಆಟೋ ನಿಲ್ಸಿ, ಆಟೋ ನಿಲ್ಸಿ, ಐ ಆಮ್ ಟಾಕಿಂಗ್ ಟು ಯು. ಸ್ಟಾಪ್ ದ ಆಟೋ ಮ್ಯಾನ್. Hello, mister. Look at me. I'm talking to you. Hello. ಈ ಅಮ್ಮ ಯಾಕೆ ಬರಕ್ಕೆ ಹೇಳಿದ್ಲು? ಏನ್ರಿ ಮಿನಿ ರೋಡಿ ಬರಕ್ ಹೇಳಿದ್ರಿ? ನೀವಿಲ್ ಬರ್ತಿರೋ ವಿಷಯನ ಯಾರಿಗೂ ಹೇಳಿಲ್ಲ ತಾನೆ? ಹೇಳ್ಬೇಡಿ ಅನ್ನೋದನ್ನ ತಲೆ ಮೇಲೆ ಹೊಡೆದಂಗ್ ಹೇಳಿದ್ಮೇಲೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಲಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಮ್ಯಾಟ್ರಿಗ್ ಬನ್ನಿ. ನನ್ನ ವೇದನ್ ಭಾವನ್ ಮನೆ ಕರ್ಕೊಂಡೋಗಿ. ಏನ್ರಿ, ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾ? ಅಲ್ಲ, ನಿಮ್ಗೆ ಅಡ್ರೆಸ್ ಗೊತ್ತಿಲ್ವಾ? ಇಲ್ಲ ಅಂದ್ರೆ ಏನ್ ನನ್ನ ಬಾಡಿಗೆ ಬೈಕ್ ಓಡಿಸೋಣ ಅನ್ಕೊಂಡಿದ್ದೀರಾ? ಅಯ್ಯೋ, ಅದ್ ಹಾಗಲ್ಲ ರೀ. ಏನಾಯ್ತು?
ನಿನಗೆ ಅಂತ ಕೊಟ್ಟಿರೋ ಗಾಡಿ ಏನಾಯ್ತು? ಈಗೇನು ಕರ್ಕೊಂಡು ಹೋಗ್ತಿರೋ ಇಲ್ವೋ? ಏನ್ ನಮ್ಗೆ ಆವಾಜ ಹೋಗಲ್ಲ ಅಂತ ಹೇಳ್ರಿ ಮಾಡ್ತೀರಾ? ಹಾ, ಸರ್ವೆ ಅಂತ ಹೇಳಿ ಪಾರ್ಕಿ ಕರ್ಸಿ ಕೂರಿಸಿದ್ರಲ್ಲ, ಅದನ್ನ ಬಾವಂಗ್ ಹೇಳ್ತೀನಿ. ಅಲ್ಲೋ ಮಿನಿ ನೋಡಿ, ಫಸ್ಟ್ ಆಫ್ ಆಲ್ ಬಾಸ್ಗೆ ನೀವು ಅಂದ್ರೆ ತಂಗಿ ಫೀಲಿಂಗು. ಯಾವತ್ತು ಅವ್ರ ಊರ್ಗ್ ಹೋಗಿದ್ರಲ್ಲ, ಅಲ್ಲಿ ಯಾವನೋ ನಿಮ್ಮನ್ ರೇಗಿಸ್ತಾ ಅನ್ಬಿಟ್ಟು ಅವನ್ನೇ ಅಣ್ಗೈ ನೀರ್ಗೈ ಮಾಡ್ಬಿಟ್ರು. ಇನ್ನು ನಾನ್ ಮಾಡದೇ ಇರೋ ತಪ್ಪಿಗೆ ಅದೇ ಅವತ್ತು ಪಾರ್ಕ್ ಕರೆದ್ಬಿಟ್ಟು ನಿಮ್ನ ಲೈನ್ ಹೊಡಿತಾ ಇದೆ ಅನ್ನೋದು ಏನಾದ್ರೂ ನೀವು ಫಿಟ್ಟಿಂಗ್ ಇಟ್ಬಿಟ್ರೆ ಆಹಾ, ನನ್ನ ಕತೆ ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ. ಇವಾಗೇನು ನಿಮ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ? ನಡಿ. ಏನ್ ನಡೀರಿ, ನಡ್ಕೊಂಡು ಹೋಗೋ ಆಗಿದ್ರೆ ನಿಮ್ಮನ್ ಯಾಕ್ರಿ ಕರ್ಸ್ಬೇಕಿತ್ತು? ಅಮ್ಮ ತಾಯಿ, ಫ್ಲೋ ಅಲ್ಲಿ ಬಂದಿದ್ದಕ್ಕೂ ಗ್ರಾಮರ್ ಚೆಕ್ ಮಾಡಿದ್ರೆ ಕಾನ್ವರ್ಸೇಷನ್ ಕಷ್ಟ ಆಗುತ್ತೆ, ಹೊರಡೋಣವಾ ಅಂತ ಕೇಳಿದ್ದು. ಹಾ, ಹಾಗ್ ಬನ್ನಿ ದಾರಿಗೆ. ಹಾಗೆ ಹಂಪಲ್ಲಿ ಜಂಪ್ ಹೊಡ್ಸೋ ಆಗಿಲ್ಲ, ಗುಂಡಿ ಬಂತು ಅಂತ ಸಡನ್ ಆಗಿ ಬ್ರೇಕ್ ಹಾಕೋ ಹೋಗಿಲ್ಲ. ಹಾಗೇನಾದ್ರೂ ಮಾಡಿದ್ರು ನಿಮ್ ಬಾವಂಗ್ ಫೋನ್ ಹೋಗುತ್ತೆ ಅಷ್ಟೇ ತಾನೆ? ಎಸ್, ನೋ ಡೌಟ್. ಡೋಂಟ್ ವೆರಿ ಮಾಡ್ಕೋಬೇಡಿ. ಅಕಸ್ಮಾತ್ ಚಿಕ್ಕ ಹಂಪ್ ಬಂದ್ರು ಗಾಡಿನ ನಿಲ್ಸಿ ನಾನು ಇಳಿದು ಹಂಪ್ನ ಕ್ರಾಸ್ ಮಾಡಿಸಿ ನಿಮ್ಮನ್ನ ಸೇಫ್ ರೀಚ್ ಮಾಡಿಸ್ತೀನಿ. ಆಗ್ಬೋದಾ? ಪರವಾಗಿಲ್ಲ ರೀ, ನಿಮ್ಗೂ ಬುದ್ಧಿ ಇದೆ. ದಟ್ಸ್ ಓಕೆ, ಚಲೋ. ಇನ್ನೇನ್ ಆಟೋ ರಾಜಡ್ ಅಂತಾರೆ, ಎಗರ್ಸ್ಕೊಂಡು ಹೋಗೋಣ. ಅಲ್ಲೋಣ, ಕಾರ್ ಹೋಗ್ತಾ ಇದೆ. ಬ್ರೇಕ್ ಹಾಕಿಲ್ಲ ಅನ್ಸುತ್ತೆ. ಹುಷಾರಾಗಿದ್ಯಾ ತಾನೆ? ಈಗಾಗಿದ್ ಸಾಲ್ದ, ಇನ್ನೇನಾಗ್ಬೇಕಿತ್ತು? ಕಾರ್ ಓಡ್ಸಕ್ ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬೇಕು, ಸುಳ್ಳು ಯಾಕೆ ಹೇಳ್ಬೇಕು? ನಾವಿಬ್ರು ನಿನ್ನನ್ನ ನಂಬ್ಕೊಂಡ್ ಬಂದ್ರೆ ನೀನು ಆರ್ತಿ ಪ್ರಾಣಿಗೇನಾದ್ರೂ ಅಪಾಯ ಆಗಿದ್ರೆ ನೀನ್ ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಬಾರ್ದು. ಇನ್ನೊಬ್ರ ಪ್ರಾಣದ ಜೊತೆ ಯಾವತ್ತೂ ಆಟ ಆಡ್ಬಾರ್ದು ಅಮೂಲ್ಯ. ಇಲ್ಲ ಅಕ್ಕ, ಅಲ್ಲ, ನಿಮ್ ಮನೇಲೆಲ್ಲ ನಾರ್ಮಲ್ ಆಗಿದ್ದಾರೆ, ನೀನು ಮತ್ತೆ ನಿಮ್ಮ ಅಮ್ಮ ಅಕ್ಕ ಯಾಕೆ ಹಿಂಗೆ? ಹಿಂಗೆ ಅಂದ್ರೆ ಹಿಂಗೆ ಅಂದ್ರೆ ಸ್ವಂತ ಅಕ್ಕನ ಗಂಡನ ಮನೆಗೆ ಬ್ಯಾಕ್ ಡೋರ್ ಇಂದ ಯಾಕೆ ನೀವು ಸುಳ್ಕೊಂಡು ಹೋಗ್ಬೇಕು? ಹೆಬ್ಬಾಗ್ಲೆ ಊರ್ ಬಾಗ್ಲಿದ್ದಂಗಿದೆ. ಯಾಕೆ ನೀನ್ ಟೂರಲ್ವಾ? ನಾನು ಹಿಂಗೋದ್ರೆ ಧ್ರುವ ನೋಡಕ್ ಆಗೋದು. ಓಹೋ, ನೀವ್ಯಾಕೆ ಧ್ರುವ ಸರ್ನ ನೋಡ್ಬೇಕು? ಅದು ಕಳ್ರು ತರ. ನಿಮ್ಗೆ ಯಾಕೆ ಬೇಕು ಊರು ಸಾಬ್ರಿ? ಅಲ್ಲ, ನಿಮ್ನ ಇಲ್ಲಿವರೆಗೂ ಲಗೇಜ್ ತಂದಾಗ ತನ್ನಲ್ಲ, ಅದಕ್ಕೆ ಕೇಳುದಪ್ಪ. ಏನು ನಾನು ನಿಮಗೆ ಲಗೇಜ್ ತರ ಕಾಣಿಸ್ತಿದ್ದೀನಾ? ಇನ್ನೇನ್ ಮತ್ತೆ, ಹಂಪ್ ಹಾರಿಸ್ಬಾರ್ದು, ಜಂಪ್ ಮಾಡಬಾರ್ದು, ಬ್ರೇಕ್ ಹಾಕ್ಬಾರ್ದು ಅಂತ ಹುಷಾರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ ನೀವೇ ತಾನೆ?
ಗಾಡಿ ಮೇಲೆ ಯಾವ್ದಾದ್ರು ಸಾಫ್ಟ್ ಲಗೇಜ್ ಹಾಕೊಂಡ್ ಬರ್ಬೇಕಾದ್ರೆ ಹಾಗ್ ಮಾಡೋದು. ಅಯ್ಯೋ ನಿಮ್ಮ ಹೇಳ್ದಷ್ಟು ಕೇಳಿದ್ರೆ ಸರಿ, ತುಳಿದ್ ಸಾಯಿಸ್ಬಿಡ್ತೀನಿ. ಎಲ್ರು ಆವಾಜ್ ಹಾಕೋರೆ ಆಗೋದು. ಸರಿ ಅತ್ತಿ, ಕೈ ಹಿಡ್ಕೊಂಡು ಹೆಲ್ಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಮೊದ್ಲು ನೀವೇ ಹತ್ತಿ, ನಿಮ್ಮನ್ನ ನಂಬಕ್ಕಾಗಲ್ಲ. ನದಿ ದಾಟಿದ್ಮೇಲೆ ಅಂಬಿಗನ ಹಂಗೆ ಹಾಕಿ ಅಂದಂಗಾಯ್ತು. ಮೋಸ್ಟ್ಲಿ ನಿಮ್ಮನ್ನ ನೋಡೇ ಕತೆ ಬರ್ತಿರ್ಬೇಕು. ಏನ್ ಹೇಳ್ತಿದ್ದೀರಾ? ಏನು ಇಲ್ಲ, ಹತ್ತೀನಿ. ಹತ್ತಿ. ಬನ್ನಿ. ಏನ್ ಬನ್ನಿ, ತಗೊಳ್ರಿ ಇದನ್ನ. ಆರ್ತಿ, ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊ. ಅತ್ತೆ, ನನ್ ಕೈ ಕಾಲೆಲ್ಲ ಇನ್ನೂ ನಡುಕ್ತಿದೆ. ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೋ ನಾವ್ ಮನೆಯಿಂದ ಹೊರಟೋಗ್ ಗಳಿಗೆನೆ ಸರಿ ಇಲ್ಲ. ನೋಡು, ಧೈರ್ಯ ತಂದು, ಏನು ಅಂತದಾಗಿಲ್ಲ. ಅಕ್ಕ, ನಾನ್ ಸರಿಯಾಗಿ ಪಾರ್ಕ್ ಮಾಡಿದ್ದೆ ಕಣೆ, ಆದ್ರೂ ಹೇಗ್ ಮೂವ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಬಾಯಿ ಮುಚ್ಚು ಅಮೂಲ್ಯ. ಸಬೂಬ್ ಹೇಳಿ ಬಚಾವ್ ಆಗೋದಕ್ ನೋಡ್ಬೇಡ. ನನ್ಗೂ ನಿನ್ ಸಬೂಬ್ ಕೇಳಿ ಕೇಳಿ ಸಾಕಾಗೋಗಿದೆ. ನೀನ್ ಹೇಳೋದೊಂದು, ಮಾಡೋದ್ ಇನ್ನೊಂದು. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಕತೆ ಬೇರೆ ಕಟ್ತೀಯ. ಅದ್ ಹಾಗಲ್ಲ ಅಕ್ಕ, ನಿಜವಾಗ್ಲೂ ಅದ್ ಹೇಗಾಯ್ತು ಅಂತಾನೆ. ನೋಡಮ್ಮ, ಮಿತಿ ಮೀರಿ ಏನನ್ನೂ ಮಾಡಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ಅದು ಅತಿ ಆಗ್ಬಿಡುತ್ತೆ. ಅದ್ರಲ್ಲೂ ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ನಿನಗೂ ಮದ್ವೆ ಆಗಿ ಸಂಸಾರ ಅನ್ನೋ ಜವಾಬ್ದಾರಿ ಇದೆ. ಮಾಡ್ಬೇಕಾಗಿರೋ ಕೆಲ್ಸ ಬೇಕಾದಷ್ಟಿದೆ. ಇನ್ಮೇಲಾದ್ರೂ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊ. ನಿನ್ನ ಚೈಲ್ಡಿಶ್ ಬುದ್ಧಿನೆಲ್ಲ ಇಲ್ಲಿಗೆ ಬಿಟ್ಟಾಕು. ಆಗ ನಿನಗೂ ಒಳ್ಳೇದಾಗುತ್ತೆ, ನಿನ್ನಿಂದ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ನಿಜವಾಗ್ಲೂ ನನ್ ಮಾತ್ ನಂಬಕ್ಕ. ನಾನ್ ಯಾಕಕ್ಕ ಈ ತರ ಮಾಡ್ಲಿ? ನನ್ ದೇವರಾಣೆ ಆತರ ದುರ್ಬುದ್ಧಿ ಇಲ್ಲ ಕಣೆ. ನಿಜವಾಗ್ಲೂ ನನ್ ಕಾರನ್ನ ಸರಿಯಾಗಿ ಪಾರ್ಕ್ ಮಾಡಿದೆ, ಆದ್ರೂ ಅದ್ ಹೇಗ್ ಮೂವ್ ಆಯ್ತು ಅಂತ ಗೊತ್ತಾಗ್ತಿಲ್ಲ ಕಣೆ. ನನ್ಗೆ ಯಾಕೋ ನೀನ್ ಬೇಕು ಅಂತಾನೆ ಈ ತರ ಎಲ್ಲ ಮಾಡಿದ್ಯಾ ಅನಿಸ್ತಿದೆ. ಅದೇನೋ ಪ್ರೀ ಪ್ಲಾನ್ ಅಂತಾರಲ್ಲ ಅದು. ಅಕ್ಕ, ಏನು ಅಂತ ಹೇಳ್ತಿದೀಯ? ನನ್ಗೇನ್ ಹುಚ್ಚ? ನಾನ್ ಯಾಕಕ್ಕ ನಿನಗ್ ದ್ರೋಹ ಮಾಡ್ತೀನಿ? ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಕ್ಕ. ನೀನ್ ಇಷ್ಟೆಲ್ಲಾ ಮಾಡಿದ್ರು ನಾನ್ ಏನು ಅನ್ಕೊಂಡ್ಬಾರ್ದು. ಆದ್ರೆ ನನ್ ಒಂದ್ ಮಾತಾಡ್ಬಿಟ್ರೆ ನಿನ್ಗೆ ಹರ್ಟ್ ಆಗ್ಬಿಡುತ್ತೆ ಅಲ್ವಾ? ನನ್ ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ನನ್ ಮೇಲೆ ಕಾರ್ ಹಚ್ಚಕ್ ಹೋಗಿದ್ಯಲ್ಲ. ನಿನ್ ಮನ್ಸಲ್ಲಿರೋ ಈ ಆಲೋಚನೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ನ ಹೊಡಹುಟ್ಟಿದ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ಅತ್ತೆ, ನೀವ್ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನಂಗೆ ತುಂಬಾ ಭಯ ಆಗ್ತಿದೆ. ಆರ್ತಿ, ಅಮೂಲ್ಯ ಏನ್ ಬೇಕು ಅಂತ ಮಾಡಿರಲ್ಲ, ಏನೋ ಬೈ ಮಿಸ್ಟೇಕ್ ಆಗಿರತ್ತೆ ಅಷ್ಟೇ. ದೇವ್ರ ದರ್ಶನ ಮಾಡ್ಕೊಂಬರೋಣ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲ ಅತ್ತೆ, ನನ್ ಮನ್ಸು ಯಾಕೋ ಸರಿ ಇಲ್ಲ. ಇನ್ನೊಂದ್ ದಿನ ಬಂದ್ರಾಯ್ತು. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ಹ್ಯಾಂಡ್ ಬ್ರೇಕ್ ಆಫ್ ಆಗಿದೆಯಲ್ಲ. ನಾನು ಕಾರ್ ಪಾರ್ಕ್ ಮಾಡಿ ಹೊರಡುವಾಗ ನೆನ್ಪ್ ಮಾಡ್ಕೊಂಡು ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ. ಹೌದು, ನಾನು ಪಕ್ಕ ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ. ಮತ್ ಯಾಕೆ ಹೀಗಾಗಿದೆ?
ಬಾವ ಎಲ್ಲಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ತಿರೋದ? ಏನ್ರಿ ಇದು? ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಮಾತಾಡ್ಸಿದ್ರೆ ಮಾತಾಡೋದಿಲ್ಲ, ಸ್ಪೀಡ್ ಆಗಿ ಹೋಗಿ ಅಂದ್ರೆ ಹೋಗಲ್ಲ. ಈ ಕೆಳಗೆ ಮಾತಾಡ್ತಿದ್ರೆ ಮುಖ ನಾಲ್ಕಡೆ ತಿರ್ಸ್ಕೊಳ್ತಿರಲ್ಲ. ವಾಟ್ ನಾನ್ ಸೆನ್ಸ್? ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ದಯವಿಟ್ಟು ಬೇಗ ಹೋಗಿ, ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡ್ತೀನಿ, ಓಕೆನಾ? ಹಲೋ ಮಿಸ್ಟರ್, ಐ ಆಮ್ ಟಾಕಿಂಗ್ ಟು ಯು. ಅಪ್ಪ, ನೀವಾ? ಸಿಕ್ತು ಅಲ್ಲಿ ಒಣಗಾಕಿದ್ರು ತಗೊಂಡ್ಬಂದು. ಇನ್ನೇನು ಮತ್ತೆ ನನ್ನ ಮುಖ ನೋಡಿದ್ರೆ ನನ್ನ ಕೆಲ್ಸಕ್ಕೆ ಕತ್ರಿ ಬೀಳುತ್ತೆ, ಅದಕ್ಕೆ ಮುಚ್ಕೊಳ್ಳೋಣ ಅಂತ ತಗೊಂಡ್ಬಂದೆ. ಚಂದ್ರಕಾಂತ್ ಅವ್ರೆ, ಯಾರು ಕಾಣಿಸ್ತಿಲ್ಲ? ನಾನು ನಿಮ್ ಜೊತೆನೆ ತಾನೇ ಬರ್ತಾ ಇದ್ದೀನಿ. ನನಗೇನ್ ಗೊತ್ತು ಯಾರು ಎಲ್ಲಿರ್ತಾರೆ ಅಂತ. ನಮ್ಮ ಬಾವನ್ ಪಿಯೆ ತಾನೆ, ಎಲ್ಲ ಗೊತ್ತಿರುತ್ತೆ ಅಂತ ಕೇಳಿದ. ನಾನು ಬಾಸ್ಗೆ ಪಿಯೆ, ಬಾಸ್ ಶೆಡ್ಯೂಲ್ ಮಾತ್ರ ಗೊತ್ತಿರುತ್ತೆ, ಮನೆ ಮಂದಿಯವ್ರ ಶೆಡ್ಯೂಲ್ ಎಲ್ಲ ಗೊತ್ತಿರಲ್ಲ. ಹೋಗಿ ಹೋಗಿ ನಿಮ್ಮನ್ ಕೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನೀವು ಕಳ್ಳ ಅಲ್ಲ, ನಾನು ಕಾಂತ. ಅಂತವ್ರೆ ನೀವಾ? ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ವೇದಾಂತ್ ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಎಲ್ಲೋಗಿದ್ದಾರೆ? ಅದನ್ನ ನಾನ್ ನಿಮ್ಗೆ ಹೇಳ್ಬೇಕಾ? ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗಿದ್ದಾರೆ, ಉಳಿದವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ನಾನು, ಅಮ್ಮ, ಧ್ರುವ 3 ಜನ ಇರೋದು. ಪರವಾಗಿಲ್ಲ, 3 ಜನ ಆದ್ರೂ ಇದಿರಲ್ಲ. ವಿಷಯ ಅದಲ್ಲ, ನಾನು ಮುಂದಿನ ಬಾಗಿಲನ್ನ ಲಾಕ್ ಮಾಡಿದ್ದೆ, ಆದ್ರೂ ನೀವು ಒಳಗ್ ಬಂದಿದ್ದೀರಾ. ಹೇಗ್ ಬಂದ್ರಿ? ಹೆಣ್ಮಕ್ಳು ಸಾವತಾನೇ ಡೇಂಜರ್. ಹೀಗೇನಪ್ಪ ಮಾಡೋದು? ಬೆಳಗ್ಗೆ ರಾಶಿ ಭವಿಷ್ಯನೂ ನೋಡಿಲ್ವೇ? ನಿಮ್ಮನ್ನೇ ಕೇಳ್ತಾ ಇರೋದು. ಇರೋ ಮ್ಯಾಟ್ರ್ ಹೇಳಿ ತಪ್ಪಿಸ್ಕೊಳ್ಳೋದೇ ವಾಸಿ. ಇಲ್ಲ ಅಂದ್ರೆ ಬಾಸ್ ಲೆವೆಲ್ಗೆ ಈ ಮ್ಯಾಟ್ರ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದಪ್ಪ ವೇದಾಂತ, ನಾನೇ. ಏನಪ್ಪ ಇದಲ್ಲ? ನೀವ್ ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಬೇರೆ ವಿಧಿ ಇಲ್ಲಪ್ಪ, ಅನಿವಾರ್ಯಕ್ಕೆ ತಲೆ ಬಾಗ್ಲೇಬೇಕಾಯ್ತು. ಅಲ್ಲ ಅಪ್ಪ, ಬೇರೆ ಮಿಸ್ ಮಾಡೋದಕ್ಕೆ ಜಾಗ ಹುಡುಕ್ತಿದ್ದೀನಿ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಅದು ಅಂದ್ರೆ ಸಮಸ್ಯೆ ಏನು ಇಲ್ಲ ಅಂತ ಹೇಳಿದ್ರಲ್ಲ. ಹೇಳಿದ್ ನಿಜ, ಆದ್ರೆ ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳ? ಯಾಕಪ್ಪ? ನಿಜ ಹೇಳಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಂತನಾ, ಅಥವಾ ಹೆಲ್ಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದು ಅವಮಾನ ಅಂತಾರ? ಹಾಗೇನಿಲ್ಲಪ್ಪ, ನೀನ್ ಹಾಗೆಲ್ಲ ಅನ್ಕೋಬೇಡ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವತ್ ಯಾಕೋ ಹೇಳೋದಕ್ ಬಾಯಿ ಕೂಡ ಬರ್ಲಿಲ್ಲ. ಹೇಳ್ಕೊಟ್ ಮಾವ, ಕಣ್ಕೊಟ್ ದೇವ್, ಇಬ್ರು ಒಂದೇ ಅಂತ ಹೇಳ್ತಾರೆ. ನೀವು ಅಮೂಲ್ಯನ ನನಗೆ ದಾರಿ ಎರೆದುಕೊಟ್ಟಿದ್ದೀರಾ. ಅದು ಅಲ್ಲದೆ ನಾನು ನಿಮ್ಮನ್ನ ಬಾಯಿ ತುಂಬಾ ಅಪ್ಪ ಅಂತ ಕರಿತೀನಿ. ಅಪ್ಪ, ನಾನು ಈ ಮನೆಗೆ ಕೇವಲ ಸಂಭ್ರಮಗಳಿದ್ದಾಗ ಬರೋದಲ್ಲ, ನಿಮ್ಮ ಕಷ್ಟಕ್ಕೆ ನಿಮ್ಮ ಮಗನಾಗಿ ನಿಮ್ಮ ಮನೆಯವನಾಗಿ ನಿಂತ್ಕೊಳ್ಬೇಕು. ಅದನ್ನ ಕರ್ತವ್ಯ ಕೂಡ ಅಪ್ಪ.
ನನ್ನ ಕರ್ತವ್ಯ ಒಂದ್ ಕಡೆ ಇರ್ಲಿ, ಅಳಿಯನ್ನ ಮಗನ್ ಸ್ಥಾನದಲ್ಲಿ ನೋಡ್ತೀರಾ ನೀವು. ಇರೋ ವಿಚಾರನ ನನ್ನ ಹತ್ರ ಹೇಳ್ಕೊಳ್ಬೇಕು, ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಬೇಕು, ಸಹಾಯ ಪಡ್ಕೋಬೇಕು. ಅದು ನಿಮ್ ಹಕ್ಕು ಅಂತ ನಿಮ್ಗೆ ಅನಿಸ್ಲಿಲ್ವಾಪ? ನೀನ್ ಸಹಾಯ ಮಾಡೇ ಮಾಡ್ತೀಯಪ್ಪ, ಅದು ಗೊತ್ತಿರೋ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆಯಲ್ಲಿ ನನ್ನ ಸ್ವಾಭಿಮಾನ ಆಟ ಬಂದಿರ್ತದೆ. ಹಾಗೆಲ್ಲ ಮಾತಾಡ್ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ತೋಳ ಮೇಲೆ ಇನ್ನೂ ನಂಬಿಕೆ ಇದೆ ವೇದಾಂತು. ಬುದ್ಧಿ ಬಂದಾಗ್ಲಿಂದ ಹೋರಾಟನೇ ನನ್ನ ಜೀವನ ಆಗೋಗಿದೆ. ಅದೇ ಒಂಥರ ಅಭ್ಯಾಸ ಆಗೋಗಿದೆ ನನಗೆ. 4 ಜನ ಹೆಣ್ಮಕ್ಳು, ಅವ್ರನ್ನ ಓದಿಸಿದೀನಿ, ಇಬ್ಬರನ್ನ ದಡ ಸೇರಿಸಿದೀನಿ. ಅದಕ್ಕೆಲ್ಲ ನಾನು ದುಡಿಮೆನೆ ನನ್ನ ಕೈ ಹಿಡಿದಿದ್ದು. ಈಗಲೂ ದುಡಿಬಹುದು ಅನ್ನೋ ಧೈರ್ಯ ಇರುವಾಗ ನೀನಂತ ಅಲ್ಲ, ಯಾರ ಹತ್ರನೂ ನಾನು ಸಹಾಯ ಕೇಳಬಾರದು ಅಂತ ಅನ್ನಿಸ್ಬಿಡ್ತು. ನನಗೆ ಈ ಕೆಲಸ ಮಾಡೋದ್ರಿಂದ ಏನು ತೊಂದರೆ ಇಲ್ಲಪ್ಪ. ಒಂದ್ ವೇಳೆ ನಾನು ಆಟೋ ಓಡಿಸೋದ್ರಿಂದ ನಿನ್ನ ಘನತೆಗೆ ಗೌರವಕ್ಕೆ ಏನಾದ್ರೂ ಧಕ್ಕೆ ಆಗತ್ತೆ ಅಂದ್ರೆ ಈಗ್ಲಿಂದನೇ ನಾನು ಆಟೋ ಓಡಿಸೋದನ್ನ ನಿಲ್ಲಿಸ್ಬಿಡ್ತೀನಿ. ನೀವು ಮಾಡ್ತಿರೋ ಕೆಲಸ ಗೌರವ ಕಡಿಮೆ ಮಾಡುವಂಥದ್ದಲ್ಲ, ಹೆಚ್ಚಿಸುವಂಥದ್ದು. ನನ್ನ ಘನತೆಗೆ ಅಥವಾ ನನ್ನ ಗೌರವಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರೋದಿಲ್ಲ. ಅಪ್ಪ, ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿಯೋ ಯಾವುದೇ ಕೆಲಸ ಆಗಿರ್ಬೋದು, ದಟ್ ಇಸ್ ರಿಯಲಿ ಗ್ರೇಟ್. ಅದಕ್ಕೆ ಹೇಳೋದು ನೀನು ತುಂಬಾ ತಿಳುವಳಿಕೆ ಇರೋ ಹುಡುಗ ಅಂತ. ಬಾಬಾ ಕೂತ್ಕೋ, ನಾನೀಗ ಸ್ಪೀಡ್ ಆಗೇ ಹೋಗ್ತೀನಿ. ವೇದಾಂತು, ಇನ್ನೊಂದು ವಿಷಯ, ನಾನು ಈ ಗಾಡಿ ಓಡಿಸ್ತಾ ಇರೋ ವಿಚಾರ ಅಮ್ಮ ಮತ್ತೆ ಆರ್ತಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಇಬ್ರು ಮಕ್ಕಳು ಇದನ್ನ ನೀನ್ ತಗೊಳ್ಳೋ ಹಾಗೆ ತಗೊಳ್ಳಲ್ಲ. ಯಾಕಪ್ಪ? ನನ್ನ ಮೇಲೆ ನಂಬಿಕೆ